ಓಕೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 12 ನಾವು ಓದೋಣ. ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು. ಇಗೋ, ನಾನು ಬೇಗನೆ ಬರುತ್ತೇನೆ. ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ಕೊಡಲಾಗುವ ಪ್ರತಿಫಲವು ನನ್ನ ಕೈಯಲ್ಲಿದೆ. ಓಕೆ, ಮತ್ತೊಮ್ಮೆ ಓದಿ, ಅದೇ ವಾಕ್ಯವನ್ನು ಮತ್ತೊಮ್ಮೆ ಓದಿ. ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು. ಇಗೋ, ನಾನು ಬೇಗ ಬರುತ್ತೇನೆ. ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ಕೊಡಲಾಗುವ ಪ್ರತಿಫಲವು ನನ್ನ ಕೈಯಲ್ಲಿದೆ. ಪ್ರಕಟಣೆ 22ನೇ ಅಧ್ಯಾಯ ವಾಕ್ಯ 12. ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು. ಕೊನೆಯ ಬೈಬಲ್ ಪುಸ್ತಕದ ಕೊನೆಯ ಅಧ್ಯಾಯ. ಇಲ್ಲಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು. ಏನಕ್ಕೆ ಹೇಳ್ತಾ ಇದ್ದಾರೆ ಈ ಮಾತನ್ನ? ಯಾಕಂದ್ರೆ ಇದಕ್ಕೆ ಮೇಲೆ ಏನು ಹೇಳೋಕ್ಕಿಲ್ಲ, ಅಲ್ಲಿ ಏನು ಹೇಳೋದಿಲ್ಲ. ಅವರವರ ಕೃತ್ಯಕ್ಕೆ ತಕ್ಕಂತೆ ಕೊಡಲಾಗುವ ಪ್ರತಿಫಲವು ನನ್ನ ಕೈಯಲ್ಲೇ ಇದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವರವರ ಕೃತ್ಯಕ್ಕೆ ತಕ್ಕಂತೆ. ಈ ದಿನಗಳು ಆತ್ಮವನ್ನ ರಕ್ಷಿಸಿಕೊಳ್ಳುವಂತ ದಿನಗಳು. ಆಮೇನ್? ಹೌದಾ? ಹೌದಾ? ನಿಜನಾ? ಏನಾಯ್ತು ಇವತ್ತು? ನಿಜನಾ? ಆತ್ಮವನ್ನ ರಕ್ಷಿಸಿಕೊಳ್ಳುವಂತ ಆದಾಮನಿಂದ ಅಬ್ರಹಾಮನ ದಾವಿದ್ ಕರೆಕ್ಟ್. ಕಳೆದ ಬಾರಿ ಸ್ವಲ್ಪ ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ. ಆದಾಮನಿಂದ ದಾವಿದ ತನಕ ಬರುತ್ತೆ. ದಾವಿದನಿಂದ ಪ್ರಭು ಯೇಸು, ಪ್ರಭು ಯೇಸು ಕ್ರಿಸ್ತರಿಂದ ಇಲ್ಲಿಯ ತನಕ ಅಥವಾ ನಮ್ಮ ತನಕ ಇಲ್ಲಿ 2000 ವರ್ಷ, ಇದು 2000 ವರ್ಷ, ಇದು ಕೂಡ 2000 ವರ್ಷ. ಈಗ 2025ನೇ ಇಸ್ವಿ. ಈ 25 ವರ್ಷ ಇದೆಯಲ್ಲ, ಅದು ಗ್ರೇಸ್ ಪೀರಿಯಡ್. ಗ್ರೇಸ್ ಅಂತ ಹೇಳಿದ್ರೆ ಕರುಣೆಯ ಕಾಲ. ಅಯ್ಯೋ, ನೋಡೋಣ, ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ. ಈಗಲೂ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ, ಈಗಲೂ ಸತ್ಯವನ್ನು ಅರ್ಥಕೊಳ್ಳಿಲ್ಲ ಅಂದ್ರೆ ತಪ್ಪ್ಯಾರದು? ನಮ್ದೇ ಬ್ರದರ್. ಸತ್ಯವನ್ನ ಅರಿತುಕೊಳ್ಳಲಿಕ್ಕೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಆತ್ಮವನ್ನ ರಕ್ಷಿಸಿಕೊಳ್ಳಲಿಕ್ಕೆ ನೀವೇ ಹೋರಾಟ ಮಾಡಬೇಕೇ ಹೊರತು ಬೇರೆ ಯಾರೂ ಬರೋದಿಲ್ಲ. ನಾನು ಬರೋದಿಲ್ಲ, ಯಾವುದೇ ಯಾಜಕರು ಬರೋದಿಲ್ಲ, ಯಾವುದೇ ಬೋಧಕರು ಬರೋದಿಲ್ಲ, ಯಾವುದೇ ಕನ್ಯಾಸ್ತ್ರೀಗಳು ಬರೋದಿಲ್ಲ, ಪಾಸ್ಟರ್ಸ್ಗಳು ಬರೋದಿಲ್ಲ, ಯಾರೂ ಬರೋದಿಲ್ಲ. ಅವರವರ ಆತ್ಮಗಳನ್ನು ಅವರವರೇ ರಕ್ಷಿಸಿಕೊಳ್ಳಬೇಕೇ ಹೊರತು ಕೊಟ್ಟ ಕೆಲಸವನ್ನು ಮಾಡಬೇಕು. ಅದು ನಿಜ. ದೇವರು ಕೊಟ್ಟಂತ ಕೆಲಸವನ್ನ ಮಾಡಬೇಕು. ಸಂತ ಪೌಲರು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? ಅವ್ರು ಹೇಳೋ ಒಂದು ಪದವನ್ನು, ಒಂದು ವಾಕ್ಯವನ್ನು ನೋಡೋಣ. ಪ್ರಭು ಯೇಸು ಕ್ರಿಸ್ತರು ಅಂದರೆ ದೇವರು
ಅವರನ್ನು ಯಾವುದಕ್ಕೋಸ್ಕರ ಆರಿಸ್ಕೊಂಡ್ರು ಅಂತ ಅವ್ರು ಹೇಳ್ತಾರೆ ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು ನನ್ನನ್ನು ಅವರ ಪ್ರೀತಿಯನ್ನು ಲೋಕಕ್ಕೆ ಸಾರುವುದಕ್ಕಾಗಿ ಆರಿಸ್ಕೊಂಡಿದ್ದಾರಂತೆ. ಆಮೇಲೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ, ಅವರ ಪ್ರೀತಿಯನ್ನು ಲೋಕಕ್ಕೆ ಸಾರುವುದಕ್ಕಾಗಿ ಪೌಲರನ್ನು ಆರಿಸ್ಕೊಂಡ್ರು ಅಂತ ಸಂತ ಪೌಲರೇ ಹೇಳ್ತಾರೆ. ಆದರೆ ನಾವು ಅವರ ಪ್ರೀತಿಯನ್ನು ಸವಿಯದ ನಾವು ಏನು ಮಾಡ್ತಾ ಇದ್ದೀವಿ? ಏನು ಮಾಡ್ತಾ ಇದ್ದೀವಿ? ಮಾನವ ಕಲ್ಪಿತ ಪ್ರಾರ್ಥನೆಗಳನ್ನು ಮಾಡಿಕೊಂಡು, ಮಾನವನನ್ನು ಮೆಚ್ಚಿಸ್ಕೊಂಡು, ಮಾನವನೊಂದಿಗೆ ಅಂದರೆ ಲೋಕದೊಂದಿಗೆ ನಾವೇನಾಗ್ತಾ ಇದ್ದೀವಿ? ಇನ್ನೂ ಸಂಚರಿಸ್ತಾ ಇದ್ದೀವಿ. ಬೈಬಲ್ ಹೇಳುತ್ತೆ, ಹನೋಕ ದೇವರೊಂದಿಗೆ ಸಂಚರಿಸಿದ್ರು, ಎಲಿಯ ಪ್ರವಾದಿ ದೇವರೊಂದಿಗಿದ್ದರು ಅಂತ. ಅಬ್ರಹಾಮ ದೇವರ ವಿಶ್ವಾಸವನ್ನು ಪ್ರೀತಿಸ್ತಾ ಇದ್ರು ಅಂತ. ಆದರೆ ನಾವು ದೇವರೊಂದಿಗೆ ಸಂಚರಿಸಬೇಕೇ ಹೊರತು ಲೋಕದ ವಸ್ತುಗಳು, ಲೋಕದ ವ್ಯಕ್ತಿಗಳನ್ನು ನಾವು ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದು ಒಂದು ಟೆಕ್ನಿಕ್. ಇದು ಏನು ಟೆಕ್ನಿಕ್ಕು ಅಂತೇಳಿದ್ರೆ, ಈ ಗ್ರೇಸ್ ಪೀರಿಯಡಲ್ಲೂ ಕೂಡ ದೇವರು ಕೊಟ್ಟಂಥ ಸಮಯದಲ್ಲಿ ಈ ಸಮಯವನ್ನು ವ್ಯರ್ಥ ಮಾಡಿದ್ರೆ ಆತ್ಮ ಬಲಹೀನಗೊಂಡು ಏನಾಗುತ್ತೆ? ನಾಶ ಆಗುತ್ತೆ. ಹೌದಾ? ನಿಜನಾ? ಈಗ ದೇವರು ಏನು ನಿಮಗೆ ಏನು, ಈಗ ಒಂದು ಆಟ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಆಟ, ಅದೊಂದು ರೆಡಿ ಆಗಲಿಕ್ಕೆ, ಈಗ ಒಲಿಂಪಿಕ್ ಅಂತ ತಿಳ್ಕೊಳ್ಳೋಣ. ಒಲಿಂಪಿಕ್ ಒಂದು ಕ್ರೀಡೆ. ಆ ಕ್ರೀಡೆಗೆ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ನೀವು ಮನೆಯಲ್ಲೇ ಕೂತ್ಕೊಂಡಿದ್ದು ಕೊನೆಯ ದಿನ ನಾನು ಓಡ್ತೀನಿ ಅಂದರೆ ಓಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಯಾವತ್ತು ದೇವರು ಆರಿಸ್ಕೊಂಡ್ರೋ ಆ ದಿನದಿಂದಲೇ ಓಡಬೇಕು. ಪ್ರೈಸ್ ದಿ ಲಾರ್ಡ್. ನನ್ನನ್ನು, ನಿಮ್ಮನ್ನು, ಎಲ್ಲರನ್ನ, ಪ್ರತಿಯೊಬ್ಬೊಬ್ಬರನ್ನ ದೇವರು ಆರಿಸ್ಕೊಂಡಿರದೆ ಲೋಕದ ಮೇಲೆ ಅಧಿಕಾರ ಮಾಡಲಿಕ್ಕೆ, ನೀವು ಲೋಕದೊಂದಿಗೆ ಹೊಂದಿಕೊಂಡು ಹೋಗ್ಲಿಕ್ಕೆ ಅಲ್ಲ. ನೀವು ಲೋಕದೊಂದಿಗೆ ಹೊಂದಿಕೊಂಡು ಹೋಗ್ಲಿಕ್ಕೆ ಅಲ್ಲ. ಜನರಿಗೆ ಭಯಪಟ್ಟು ಹೊಂದಿಕೊಂಡು ಹೋಗ್ಲಿಕ್ಕೆ ಅಲ್ಲ. ಸ್ನಾನಿಕ ಯೋಹಾನರು ಏನು ಮಾಡಿದ್ರು? ಭಯಪಟ್ಟು ಮಾಡಬೇಕಾದ ಕೆಲಸ ಮಾಡಲಿಲ್ಲ. ಸಂತ ಪೌಲರನ್ನ ದೇವರು ಆರಿಸ್ಕೊಂಡಿದ್ದು ಪ್ರಭುವಿನ ಬರುವಿಕೆಗೆ ಮುಂಚಿತವಾಗಿ ಅವರ ಮಾರ್ಗವನ್ನು ನೇರಗೊಳಿಸುವುದಕ್ಕಾಗಿ, ಜನರಿಗೆ ಹೋಗಿ ಸಾರುವುದಕ್ಕಾಗಿ. ಇದೋ ಜಗದ ರಕ್ಷಕ, ಈಗೋ ಕುರಿಮರಿ ಬರ್ತಾ ಇದೆ, ಪ್ರಭು ಯೇಸು ಕ್ರಿಸ್ತರು ಬರ್ತಾ ಇದ್ದಾರೆ ಅಂತ ತಿಳಿಸ್ಕೊಡೋಕ್ಕೋಸ್ಕರ. ಬಟ್ ಆ ದಿನಗಳಲ್ಲಿದ್ದಂತಹ ಪ್ರಧಾನ ಯಾಜಕರು ಅಥವಾ ಧರ್ಮಶಾಸ್ತ್ರಿಗಳು ಅಥವಾ ಫರಿಸಾಯರು ಅವರಿಗೆ ಭಯಪಟ್ಟು ಇವರೇನು ಮಾಡಿದ್ರು? ಹೋಗಿ ಕಾಡಲ್ಲಿ ಕುಳಿತುಕೊಂಡಿದ್ರು. ಅವ್ರು ಮಾಡಬೇಕಾಗಿದ್ದ ಕೆಲಸ ಬೇರೆ, ದೇವರು ಕೊಟ್ಟಂಥ ಕೆಲಸ ಬೇರೆ, ಅವ್ರು ಮಾಡಿದ ಕೆಲಸ ಬೇರೆ. ಅದಕ್ಕೋಸ್ಕರ ಏನಾಯಿತು? ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಅವರ ಕೆಲಸ ಅತಿ ಬೇಗನೆ ಪ್ರಾರಂಭ ಮಾಡಿದ್ರು. ಈಗ ನಾವು ಅಷ್ಟೇ, ನಾವು ಯಾವುದ್ರ ಮೇಲೆ ನಾವು ನಿರ್ಮಿತವಾಗಿದ್ದೀವಿ? ಯೇಸು ಸ್ವಾಮಿ ಹೇಳಿದ್ರು, ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 12ರಲ್ಲಿ ಹೇಳಿದ್ರು, ನಾನು ಬೇಗನೆ ಬರುತ್ತಿದ್ದೇನೆ, ಅವರವರ ಕೃತ್ಯಕ್ಕೆ ತಕ್ಕ ಪ್ರತಿಫಲವನ್ನು ನಾನು ಕೊಡ್ತೀನಿ ಅಂತ. ಓಕೆ, ಮತ್ತಾಯನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ, ಈಗ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮತ್ತಾಯ 18ನೇ ಅಧ್ಯಾಯ 18ನೇ ವಾಕ್ಯ. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು, ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಓದೋಣ ಅದೇ ವಾಕ್ಯವನ್ನು. ಮತ್ತೊಮ್ಮೆ ಓದಿ, ಬೇರೆಯವರು ಓದಿ ಬೇಗ. ನಂಗೆ ಕೇಳಿಸ್ತಿದ್ಯಾ ನಾನು ಮಾತಾಡ್ತಾ ಇರೋದು? ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು, ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಓಕೆ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಸ್ಪಷ್ಟವಾಗಿ? ಕೇಳಿಸ್ತಾ ಇದೆಯಾ ಬ್ರದರ್? ಮತ್ತೆ ಯಾಕೆ ಯಾರು ಉತ್ತರನೇ ಕೊಡ್ತಾ ಇಲ್ಲ? ಕಾರಣ ಏನು? ಉತ್ತರ ಕೊಡದಿರೋ ಕಾರಣ ಏನು? ಪ್ರೈಸ್ ದಿ ಲಾರ್ಡ್.
ಜಾನ್ ಸ್ಟೀವನ್ ಕೇಳಿಸ್ತಾ ಇದೆಯಾ? ಓಕೆ ಫೈನ್. ಉತ್ತರ ಕೊಡದೆ ಹೋದ್ರೂ ತೊಂದರೆ ಏನಿಲ್ಲ ಅಲ್ವಾ? ಕಿವಿ ಉಳ್ಳವನು ಮತ್ತೆ ಕೇಳಿಸಿದ್ರೆ ನೀವೇನ್ ಮಾಡ್ಬೇಕು? ಉತ್ತರ ಕೊಡ್ಬೇಕು ಅಲ್ವಾ? ಸುಮ್ಮನೆ ಹಾಗೆ ಕುತ್ಕೊಳ್ಳೋದಲ್ಲ. ಸೈತಾನ ಮಾಡುವಂಥ ಕುತಂತ್ರಗಳು ಇವೆಲ್ಲ. ಬಾಯಿ ತೆಗಿಬೇಡ, ಸ್ತುತಿ ಮಾಡಬೇಡ, ಕರಗಳನ್ನು ತಟ್ಟಿ ದೇವರನ್ನ ಮಹಿಮೆ ಪಡಿಸ್ಬೇಡ, ಗೀತೆಗಳನ್ನು ಹಾಡಬೇಡ, ಚರ್ಚ್ಗೆ ಹೋಗಬೇಡ, ವಾಕ್ಯಗಳನ್ನು ಕೇಳಬೇಡ, ಪರಿಶುದ್ಧವಾಗಿ ದೇವರ ಸಮ್ಮುಖಕ್ಕೆ ಬರಬೇಡ. ನೋಡು ಅವ್ರು ಹಂಗೆ ಬಂದಿದ್ದಾರೆ, ಅವ್ರ ಥರನೇ ನೀನು ಬಾ, ಅವ್ರು ಹೆಂಗಿದ್ದಾರೆ ನೋಡು, ನೀನು ಅವ್ರ ಥರನೇ ಇರು. ಸೈತಾನ ಮಾಡುವಂಥ ಡೈವರ್ಷನ್ಸ್ ಇದು. ಕಾದು ಕುಳಿತುಕೊಳ್ಬೇಕಂತ ಯಾವ ರೀತಿ ಮರಿಯಳು ಪ್ರಭು ಮನೆಗೆ ಬಂದ ತಕ್ಷಣ ಕಾದು ಕುಳಿತುಕೊಳ್ಳೋ, ಅದೇ ರೀತಿ ನಾವೆಲ್ಲರೂ ಕಾದು ಕುಳಿತುಕೊಂಡಿರಬೇಕು. ಈ ದಿನಗಳಲ್ಲಿ ನೀವು ಲೋಕದ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವಂಥ ಸಮಯ ಅಲ್ಲ ಇದು. ಇದು ಗ್ರೇಸ್ ಪೀರಿಯಡ್, ಕರುಣೆಯ ಒಂದು ಕಾಲ ಇದು. ಈ ಕಾಲದಲ್ಲಿ ದೇವರು ನೀಡಿದಂತಹ ಅತ್ಯಂತ ಸುವರ್ಣ ಅತ್ಯಂತ ಪರಿಶುದ್ಧವಾದ ಸಮಯ ಇದು. ಇದು ಒಂದೊಂದು ಕ್ಷಣನೂ ಕೂಡ ತುಂಬ ಇಂಪಾರ್ಟೆಂಟ್. ಪ್ರೈಸ್ ದಿ ಲಾರ್ಡ್. ಮತ್ತಾಯನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 18ರಲ್ಲಿ ಹೇಳ್ತಾರೆ, ಇಹದಲ್ಲಿ ನೀವು ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲಿಯೂ ಬಂಧಿಸಲಾಗುವುದು. ಇಹದಲ್ಲಿ ಏನು ಬಿಚ್ಚುತ್ತೀರೋ ಅದು ಪರದಲ್ಲಿ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇಹ ಅಂತ ಹೇಳಿದ್ರೆ ಭೂಮಿ ಅಲ್ವಾ? ಇದು ಸ್ವರ್ಗ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ಏನು ಬಿಚ್ಚುತ್ತೀರೋ, ಇದೇನು ನೀವು ಬಿಚ್ಚುತ್ತೀರೋ ಅದು ಪರಲೋಕದಲ್ಲೂ ಬಿಚ್ಚಲಾಗುವುದು. ನೀವು ಇಲ್ಲಿ ಏನು ಬಂಧಿಸ್ತಿರೋ ಭೂಮಿಯಲ್ಲಿ ಅದನ್ನ ಪರಲೋಕದಲ್ಲೂ ಬಂಧಿಸಲಾಗುವುದು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನೀವೇನು ಬಿಚ್ಚುತ್ತೀರಾ, ಏನು ಬಂಧಿಸ್ಬೇಕು, ಯಾವುದನ್ನು ಬಿಚ್ಚಬೇಕು, ಯಾವುದನ್ನು ಬಂಧಿಸ್ಬೇಕು, ಇದು ತುಂಬ ಮುಖ್ಯ. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ಒಂದು ಪರಮಪ್ರಸಾದದ ಆರಾಧನೆ ಜಾಗಕ್ಕೆ ನಾನು ಹೋಗಿದ್ದೆ, ಡೈರಿ ಸರ್ಕಲ್ ಹತ್ರ. ಅಲ್ಲಿ ಕುಳಿತುಕೊಂಡು ಹಾಗೆ ಧ್ಯಾನ ಮಾಡಬೇಕಾದ್ರೆ ಅನೇಕ ವಿಷಯಗಳನ್ನು ದೇವರ ಗಮನಕ್ಕೆ ತಂದುಕೊಟ್ರು. ಕಾಲ ತುಂಬ ಸನಿಹವಾಗಿದೆ. ಕಾರಣ ಏನಂದರೆ, ಆ ಸ್ಥಳದಲ್ಲಿ 3 ಪ್ರವಾದನೆಗಳು ನೆರವೇರುವುದನ್ನು ದೇವರು ನನಗೆ ತೋರಿಸ್ಕೊಟ್ರು. ಪರಮಪ್ರಸಾದ ಆ ಒಂದು ಆರಾಧನೆಯ ಜಾಗದಲ್ಲಿ ನಾನು ಕುಳಿತಿದ್ದೀನಿ. ತುಂಬ ಜನ ಕೂತಿದ್ದಾರೆ, ನಂತರನೇ ತುಂಬ ಜನ ಕೂತ್ಕೊಂಡಿದ್ದಾರೆ. ನಾನೊಂದು ಮೂಲೆಯಲ್ಲಿ ಕುಳಿತಿದ್ದೀನಿ. ಆ ಸಮಯದಲ್ಲಿ ಗೊತ್ತಿಲ್ಲ ಯಾರ್ಯಾರು ಪ್ರಾರ್ಥನೆ ಹೆಂಗಿತ್ತು ಅದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ 4 ಪ್ರವಾದನೆಗಳು ನೆರವೇರೋದನ್ನು ನನಗೆ ತೋರಿಸ್ಕೊಟ್ರು. ಮೊದಲನೇದು ಏನು ಅಂತ ಹೇಳಿದ್ರೆ, ಕೆಂದಾಕಳು. ಸುಮಾರು ತಿಂಗಳ ಹಿಂದೆ ನಾನು ನಿಮಗೆ ಕ್ಲಾಸ್ ಕೊಟ್ಟಿದ್ದೀನಿ ಕೆಂದಾಕಳ ಬಗ್ಗೆ ಅಲ್ವಾ? ಈ ಕೆಂದಾಕಳು ಎಲ್ಲಿ ಬರುತ್ತೆ ಅಂತ ನೋಡಿ. ತುಂಬ ಜನ ಹೇಳ್ತಾರೆ ಹಳೆ ಒಡಂಬಡಿಕೆ, ಯೇಸು ಸ್ವಾಮಿ ಹುಟ್ಟದ ಮೇಲೆ ಹಳೆ ಒಡಂಬಡಿಕೆ ಹೋಯ್ತು, ಹೊಸ ಒಡಂಬಡಿಕೆ ಮಾತ್ರ ಇದೆ ಅಂತ ಹೇಳ್ತಾರೆ. ಆದರೆ ಹಳೆ ಒಡಂಬಡಿಕೆಯಲ್ಲಿರುವ ಪ್ರವಾದನೆಗಳು ಇನ್ನೂ ನೆರವೇರಿಲ್ಲ. ಈಗೆಲ್ಲ ನೆರವೇರ್ತಾ ಇದೆ. ಹಾಗಾಗಿ ಈ ದಿನಗಳಲ್ಲಿ ಯಾವುದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಟ್ಟಿರುವಂಥ ಎಲ್ಲ ಪ್ರವಾದನೆಗಳು, ಪ್ರತಿಯೊಂದು ಪ್ರವಾದನೆಗಳು ನೆರವೇರೋದನ್ನು ಈಗ ನಾವು ಕಾಣ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಈಗ ನಾವು ಕಾಣ್ತಾ ಇದ್ದೀವಿ ನೋಡಿ. ಈ 3ನೆಯ ದೇವಾಲಯವನ್ನು ಕಟ್ತಾ ಇದ್ದಾರೆ. ಈಗ ಇಸ್ರೇಲ್ ದೇಶದಲ್ಲಿ 3ನೆಯ ದೇವಾಲಯವನ್ನು ಕಟ್ತಾ ಇದ್ದಾರೆ. ಆ ದೇವಾಲಯ ಕಟ್ಟಬೇಕಾದ್ರೆ ಒಂದು ಕೆಂದಾಕಳನ್ನು ಬಲಿ ಕೊಡಬೇಕು. ದೇವಾಲಯ ಕಟ್ಟಿದ ಮೇಲೆ ಕೆಂದಾಕಳನ್ನು ಬಲಿ ಕೊಡಬೇಕು. ಆ ಕೆಂದಾಕಳನ್ನು ಬಲಿ ಕೊಡಲಿಕ್ಕೆ ಆ ಕೆಂದಾಕಳು ಇರಬೇಕು. ಆ ಕೆಂದಾಕಳು ಪ್ರಭು ಯೇಸು ಕ್ರಿಸ್ತರು ಹುಟ್ಟಿದಾಗ ಅದು ಈ ಲೋಕದಿಂದಲೇ ಮಾಯ ಆಯಿತು. ಈ ಲೋಕದಿಂದಲೇ ಕೆಂದಾಕಳು ಏನಾಯಿತು? ಮಾಯ ಆಯಿತು. ಕೆಂದಾಕಳು ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣರಾದ ಮೇಲೆ 2000 ವರ್ಷಗಳಾದ ಆ ಕೆಂದಾಕಳು ಈಗ ಸಿಕ್ಕಿದೆ. ಸುಮಾರು ಕೆಂದಾಕಳುಗಳನ್ನ ಇವ್ರೇನು ಮಾಡಿದ್ರು, ಯಹೂದಿಗಳು ಏನು ಮಾಡಿದ್ರು, ಎಲ್ಲ ಕೆಂದಾಕಳುಗಳನ್ನು ಹುಡುಕಿದ್ರು. ಏನೇನು ಅದರಲ್ಲಿ ಕೆಂದಾಕಳು ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಫುಲ್ಲು ಕೆಂಪು ಕಲರ್ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದ ಏನಿರಬಾರ್ದು, ಯಾವುದೇ
ದೋಷ ಇರಬಾರ್ದು. ದೋಷ ಇರಬಾರ್ದು. ಯಾವುದೇ ದೋಷಗಳಿರಬಾರ್ದು. ಪ್ರೈಸ್ ದ ಲಾರ್ಡ್. ಆದರೆ ಸುಮಾರು ವರ್ಷಗಳ ಕಾಲ ಹುಡುಕ್ತಾ ಬಂದರು 1950ನೇ ಇಸ್ವಿಯಲ್ಲಿ 46-47ನೇ ಇಸ್ವಿಯಲ್ಲಿ ಇಸ್ರೇಲ್ ಒಂದು ದೇಶ ಹುಟ್ಕೊಳ್ತು. ಅಲ್ಲಿ ತನಕ ಇಸ್ರೇಲ್ ಇರಲಿಲ್ಲ. ಅಲ್ಲಿ ತನಕ ಇಸ್ರೇಲ್ ಎಂಬ ದೇಶ ಇರಲಿಲ್ಲ. ಅದಾದಮೇಲೆ ಹುಟ್ಕೊಂಡು ಆದಮೇಲೆ ಇವರೇನು ಮಾಡಿದ್ರು, ಬಲಿ ಅರ್ಪಣೆ ಮಾಡಲಿಕ್ಕೆ ಇವರು ಒಂದು ಕೆಂದಾಕಳನ್ನು ರೆಡಿ ಮಾಡ್ತಾ ಬಂದರು. ಆದರೆ ಕೆಂದಾಕಳು ಸಿಗಲೇ ಇಲ್ಲ. ಆದರೆ ಈಗ ಕೆಂದಾಕಳು ಸಿಕ್ಕಿದೆ. ಪ್ರೈಸ್ ದ ಲಾರ್ಡ್. ಕೆಂದಾಕಳು ಸಿಕ್ಕಿದೆ. ಈಗ ಸಿಕ್ಕಿದೆ. ಕೆಂದಾಕಳು ಸಿಕ್ಕಿದ ಮೇಲೆ ಒಂದು ಯೋಚನೆ ಮಾಡಿ, ಒಂದು ಕರು ಎಷ್ಟು ವರ್ಷಗಳಾಗ್ಬೋದು ಅದು ಬೆಳಿಲಿಕ್ಕೆ ಎಷ್ಟು ವರ್ಷ ಆಗ್ಬೋದು? ಸರಿಸುಮಾರು ಒಂದು 3 ವರ್ಷ ಅಲ್ವಾ? 3-4 ವರ್ಷದಲ್ಲಿ ಏನಾಗುತ್ತೆ? ಕರು ದೊಡ್ಡದಾಗುತ್ತೆ. ಆ ದೊಡ್ಡದಾದ್ಮೇಲೆ ಅವ್ರೇನ್ ಮಾಡ್ತಾರೆ? ಅದನ್ನ ಬಲಿ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಈಗ ಇಸ್ರೇಲ್ ದೇಶದಲ್ಲಿ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನ್ ಬಂದಾಯಿತು. ಜಾಗ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಈಗ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿ, ಕೆಂದಾಕಳನ್ನು ಅವ್ರೇನು ಮಾಡ್ತಾ ಇದ್ದಾರೆ? ಆಲ್ರೆಡಿ ಬಹಳ ಸುರಕ್ಷಿತವಾಗಿ ಸಾಕ್ತಾ ಇದ್ದಾರೆ. ಈಗ ಕೆಂದಾಕಳು ಸಿಕ್ಕಿದಾಯಿತು. ಯಾವುದೇ ರೀತಿಯಾದ ದೋಷ ಅದರಲ್ಲಿಲ್ಲ. ಆ ರೀತಿಯಾದ ಕೆಂದಾಕಳು ಸಿಕ್ಕಾಯಿತು. ಆ ಕೆಂದಾಕಳ ಮುಖಾಂತರ ಈಗ ಏನು ಮಾಡ್ತಾರೆ? ಆ ಕೆಂದಾಕಳನ್ನು ಬೆಳೆಸಿ ಈಗ ಬಲಿ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ 3 ವರ್ಷದಲ್ಲಿ ಅವರು ಬಲಿ ಕೊಡ್ತಾರೆ. 3 ವರ್ಷದಲ್ಲಿ ಬಲಿ ಕೊಡುವುದಕ್ಕಿಂತ ಮುಂಚಿತವಾಗಿ ಪ್ರಭು ಈ ಲೋಕಕ್ಕೆ ಬರಬೇಕು. ಆ್ಯಸ್ ಪರ್ ಬೈಬಲ್ ಬರಬೇಕು. ಅವರು ಬರುವಾಗ ನಾವೆಲ್ಲರೂ ಸಿದ್ಧರಾಗಿದ್ದರೆ ಮಾತ್ರ ನಾವು ಪ್ರಭುವಿನೊಂದಿಗೆ ಹೋಗಲಿಕ್ಕೆ ಸಾಧ್ಯ. ಇಲ್ಲ ಅಂತಿದ್ರೆ ನಾವು ಈ ಭೂಮಿಯಲ್ಲಿ ಉಳಿಬೇಕಾಗುತ್ತೆ. ಅದಾದ ಮೇಲೆ ಸೈತಾನನ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಓಕೆ, ಇದು ಮೊದಲನೆಯ ಒಂದು ಪ್ರವಾದನೆ ಈಗ ನೆರವೇರ್ತಾ ಇದೆ. ಎರಡನೇದಾಗಿ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡ್ತೀವಿ, ಮರುಭೂಮಿಯಲ್ಲಿ ನಾನು ನಿಮಗೆ ಏನು ಕೊಡ್ತೀನಿ? ನೀರನ್ನು ಕೊಡ್ತೀನಿ ಎಂಬ ಒಂದು ಪ್ರವಾದನೆಯನ್ನು ದೇವರು ನಮಗೆ ನೀಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹೌದಾ? ನಿಜನಾ? ಮರುಭೂಮಿಯಲ್ಲಿ ನಾನು ನಿಮ್ಗೆ ಏನು ಮಾಡ್ತೀನಿ? ಅದೊಂದು ಸೂಚನೆಯಾಗಿ ಕೊಟ್ಟಿದ್ದಾರೆ. ನೀರು ಕೊಡ್ತೀನಿ ಅಂತ. ಆಲ್ರೆಡಿ ಅರಬ್ ದೇಶದಲ್ಲಿ, ಯಾವುದರಲ್ಲಿ? ಮರುಭೂಮಿಯಲ್ಲಿ. ನಾನು ವಿಡಿಯೋಸ್ನ ಕಳಿಸ್ತೀನಿ, ಅಥವಾ ನಾನು ಅದನ್ನು ಇನ್ನೊಂದು ಸಪ್ರೇಟ್ ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ. ಅದು ಬೇಕಾದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ, ನೋಡಿ ಬೇಕಾದ್ರೆ. ಅವಾಗ ಮರುಭೂಮಿಯಲ್ಲಿ ಒಂದು ನದಿ ಉಕ್ಕುವ ರೀತಿಯಲ್ಲಿ ಒಂದು ನೀರು ಆಲ್ರೆಡಿ ಉಕ್ಕಿ ಬರ್ತಾ ಇದೆ. ಪ್ರೈಸ್ ದ ಲಾರ್ಡ್. ಇದು ಎರಡನೇ ಪ್ರವಾದನೆ ನೆರವೇರ್ತಾ ಇದೆ. ನೆರವೇರಿ ಆಗೋಗಿದೆ. ಓಕೆ, ಮೂರನೇ ಪ್ರವಾದನೆ ಏನು ಅಂತ ಹೇಳಿದ್ರೆ, ಮೂರನೇ ಪ್ರವಾದನೆ ಏನು? ಕಳೆದ ದಿನಗಳಲ್ಲಿ ನಾವು ನೋಡೋದು, ನದಿ ನೀರು ರಕ್ತವಾಗಿ ಮಾರ್ಪಟ್ಟಿದ್ದು ಅಲ್ವಾ? ಪ್ರೈಸ್ ದ ಲಾರ್ಡ್. ನೋಡಿದ್ರಾ? ಎಲ್ಲರೂ ನೋಡಿದ್ರಾ? ನದಿ ನೀರು ರಕ್ತವಾಗಿ ಮಾರ್ಪಟ್ಟಿದ್ದು. ಪ್ರೈಸ್ ದ ಲಾರ್ಡ್. ಅದನ್ನು ಕೂಡ ನಾವು ನೋಡಿದೆವು. ನಾಲ್ಕನೇದಾಗಿ, ಕೊನೆಯದಾಗಿ ಓಕೆ, ಇನ್ನು ಕೊನೆಯದಾಗಿ ನಾವು ಓದೋಣ. ಅದು ಈಗ ನಡೀತಾ ಇದೆ. ಈಗ ಒಂದು 4-5 ದಿವಸದಿಂದ ನಾವು ನೋಡ್ತಾ ಇದ್ದೀವಿ ಅದು ನಡೆಯೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ವಾಕ್ಯ 7 ಓದಿ. 13ನೇ ಅಧ್ಯಾಯ ವಾಕ್ಯ 7. ಇದಲ್ಲದೆ ದೇವ ಜನರ ವಿರುದ್ಧ ಯುದ್ಧ ಮಾಡಿ ಜಯಗಳಿಸುವಂತೆ ಅದಕ್ಕೆ ಅವಕಾಶವನ್ನು ಕೊಡಲಾಯಿತು. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಮೇಲೆ ಅದಕ್ಕೆ ಅಧಿಕಾರವನ್ನು ನೀಡಲಾಯಿತು. ಇದಲ್ಲದೆ ದೇವ ಜನರ ವಿರುದ್ಧ ಯುದ್ಧ ಮಾಡಿ ಜಯಗಳಿಸುವಂತೆ ಅದಕ್ಕೆ ಅವಕಾಶ ಕೊಡಲಾಯಿತು. ದೇವ ಜನರ ವಿರುದ್ಧ. ಪ್ರೈಸ್ ದ ಲಾರ್ಡ್. ಇನ್ನು ಈ ಒಂದು ವಾರದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ದೊಡ್ಡ ನ್ಯೂಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹೊರಗಡೆ ಬಿಡಿ, ಏನು ತೊಂದರೆ ಏನಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹರಿಹರ ದೇವಸ್ಥಾನದಲ್ಲಿ ಏನು ನಡೀತದೆ ಅಂತ ಗೊತ್ತಾ ನಿಮಗೆ? ಗೊತ್ತಾ? ಹರಿಹರ ಚರ್ಚಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿದೆಯಾ?
ಗೊತ್ತು ಬ್ರದರ್, ಹಾ, ಇಲ್ಲ ಬ್ರದರ್. ಇಡೀ ಗೊತ್ತಿದೆ ಬ್ರದರ್. ಇಡೀ ಚರ್ಚೆ ವಿಡಿಯೋ ಎಲ್ಲ ಬಂದಿತ್ತಲ್ಲ ಬಂದಿದೆ. ಬ್ರದರ್. ಇಡೀ ಚರ್ಚೆ ಹೊಡೆದಾಡ್ತಾ ಇದ್ದಾರೆ, ಹೊಡ್ಕೊಂಡಿದ್ರು, ಗಲಾಟೆ ಮಾಡ್ಕೊಂಡಿದ್ದಾರೆ. ಫಾದರ್ಗೂ ಹೌದು. ಬಿಷಪ್ಗೂ ಗಲಾಟೆಗಳಾಗಿದೆ. ನ್ಯೂಸ್ ಪೇಪರಲ್ಲಿ ಬಂದಿದೆ, ವಿಡಿಯೋಸಲ್ಲಿ ಬಂದಿದೆ. ದೇವ ಜನರ ವಿರುದ್ಧ ಯುದ್ಧ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಆ ದೇವಾಲಯದಲ್ಲಿ ಮಾತ್ರ ಇದೆ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನಮ್ಮ ದೇವಾಲಯದಲ್ಲೂ ಅತಿ ಬೇಗನೆ ಬರಲಿದೆ. ಇದೊಂದು ಪ್ರವಾದನೆ ನೆರವೇರಲೇಬೇಕು ದೇವ ಜನರ ವಿರುದ್ಧ. ಕಳೆದ ವರ್ಷ ಮಣಿಪುರ ದೇಶದಲ್ಲಾಯಿತು. ಅದಾದಮೇಲೆ ಭಾರತ ದೇಶದ ಹಲವು ಜಾಗಗಳಲ್ಲಾಯಿತು. ಕರ್ನಾಟಕದಲ್ಲಿ ಎಷ್ಟೋ ದೇವಾಲಯಗಳನ್ನು ಒಡೆದಾಕಿದ್ರು. ಅದಾದ ಮೇಲೆ ಫಾರಿನ್ ದೇಶದಲ್ಲಿ ಈಗ ರೀಸೆಂಟಾಗಿ ಆಗಿರುವಂಥದ್ದು ಅತಿ ದೊಡ್ಡ ದೇವಾಲಯ. ಆ ಬಲಿಪೀಠನೂ ಹಾಗೇ ಇದೆ, ದೇವರ ಆ ಒಂದು ಚಿತ್ರಗಳೆಲ್ಲ ಹಾಗೇ ಇದೆ. ಅದನ್ನು ಈಗ ದೊಡ್ಡದಾಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿ ಮಾರ್ಪಟ್ಕೊಂಡಿದೆ. ಈಗ ದೊಡ್ಡ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿ, ಕುಡಿತದ ಜಾಗವಾಗಿ, ವೇಶ್ಯೆಯ ಗೃಹವಾಗಿ ಆ ಜಾಗ ಮಾರ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಈಗ ವಾಕ್ಯ ಏನ್ ಹೇಳ್ತದೆ? ಭೂಮಿಯಲ್ಲಿ ನೀನು ಏನ್ ಕಟ್ತೀಯೋ ಅದು ಸ್ವರ್ಗದಲ್ಲಿ ಕಟ್ಟಲಾಗುವುದು. ನೀನು ಕಟ್ಟಬೇಕಾಗಿರೋದು ಈಗೇನು? ಸೈತಾನನ ಸಕಲ ದುರ್ಗುಣಗಳು, ನಮ್ಮಲ್ಲಿರುವ ದುರ್ಗುಣಗಳನ್ನು ನಾವು ಮೊದಲು ಕಟ್ಟಬೇಕು. ಪ್ರೈಸ್ ದಿ ಲಾರ್ಡ್. ಸಕಲ ದುರ್ಗುಣಗಳನ್ನು ಸೈತಾನನು ನಮಗಾಗಿ ಒಡ್ಡಿರುವಂತಹ, ಸೈತಾನನು ನಮಗಾಗಿ ರೂಪಿಸಿಕೊಂಡಿರುವಂತಹ ಆ ಯೋಜನೆಯನ್ನು ಫಸ್ಟ್ ನಾವು ಕಟ್ಟಬೇಕು. ಸುಮ್ಮನೆ ಕ್ರೈಸ್ತರು ಅಂದರೆ ಕಾಟಾಚಾರದ ಪ್ರಾರ್ಥನೆ ಮಾಡಬಾರ್ದು. ಸುಮ್ಮನೆ ಎಲ್ಲೋ ಕುಳಿತುಕೊಂಡು ಪ್ರಾರ್ಥನೆ ಮಾಡಬಾರ್ದು. ಸುಮ್ಮನೆ ವಸ್ತು ಮೇಲೆ ಡಿಪೆಂಡ್ ಆಗಿ ಪ್ರಾರ್ಥನೆ ಮಾಡಬಾರ್ದು. ವ್ಯಕ್ತಿಯನ್ನು ಡಿಪೆಂಡ್ ಮಾಡಿ ಪ್ರಾರ್ಥನೆ ಮಾಡಬಾರ್ದು. ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ ನೀನು ದೇವರ ಸಮ್ಮುಖಕ್ಕೆ ಬಂದು ನಿಂತ್ಕೊಳ್ಬೇಕು. ಪರಿಶುದ್ಧಾತ್ಮರ ಸಹಾಯವನ್ನು ಬೇಡಬೇಕು. ಪರಿಶುದ್ಧಾತ್ಮರು ಯಾವುದಕ್ಕೆ ಬೇಡ ಕೇಳ್ತಾರೋ, ಯಾವುದಕ್ಕೆ ಪ್ರಾರ್ಥಿಸ ಕೇಳ್ತಾರೋ ಅದನ್ನು ನೀವು ಪ್ರಾರ್ಥಿಸ್ಬೇಕು. ಬಂಧಿಸೋದಂದರೆ ಅದನ್ನು ಬಂಧಿಸೋದು. ಪೇತ್ರನಿಗೆ ಹೇಳಿದ್ರು, ಯೋಹಾನ ಮತ್ತಾಯನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಪೇತ್ರನಿಗೆ ಹೇಳ್ತಾರೆ, ಪೇತ್ರ, ಸ್ವರ್ಗದ ಬೀಗದ ಕೈಗಳನ್ನು ನಿನಗೆ ಕೊಟ್ಟಿದ್ದೀನಿ. ಇವತ್ತು ನಾವು ಕೂಡ ಪೇತ್ರರೇ ಅಲ್ವಾ? ಹೌದಾ? ನಮಗೂ ಕೂಡ ದೇವರ ಅಧಿಕಾರ ಕೊಟ್ಟಿದ್ದಾರೆ. ಕೊಟ್ಟಿರುವ ಅಧಿಕಾರವನ್ನು ನಾವು ಬಳಸ್ಕೊಳ್ಳದೆ ಯಾರೋ ಬ್ರದರ್ ಹೇಳಿದ್ರು, ಯಾರೋ ಸಿಸ್ಟರ್ ಹೇಳಿದ್ರು, ಯಾರೋ ಫಾದರ್ ಹೇಳಿದ್ರು, ಯಾರೋ ಈ ಪಾಸ್ಟರ್ ಹೇಳಿದ್ರು ಅಂತೇಳಿ ನಾವು ಸಮಯನ ವ್ಯರ್ಥ ಮಾಡ್ತಾ ಇದ್ದೀವಿ. ಸಮಯವನ್ನು ನಾವು ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ. ದೇವರು ನೀಡಿದಂತಹ ಈ ಒಂದು ಮನ ಪರಿವರ್ತನೆಯ ಒಂದು ಕಾಲ ನೋಡಿ. 1 ಕೊರಿಂಥಿ 7ನೇ ಅಧ್ಯಾಯ ವಾಕ್ಯ ಓದೋಣ. 1 ಕೊರಿಂಥಿ, ಪ್ರೈಸ್ ದಿ ಲಾರ್ಡ್. 1 ಕೊರಿಂಥಿ 7ನೇ ಅಧ್ಯಾಯ ವಾಕ್ಯ 21 ಓದಿ. ದೇವರು ಕರೆದಾಗ ನೀನು ದಾಸದಲ್ಲಿದೆಯೋ ಚಿಂತೆ ಇಲ್ಲ, ಆದರೆ ಸ್ವತಂತ್ರನಾಗುವ ಅವಕಾಶ ದೊರೆತರೆ ಅದನ್ನು ಬಿಡಬೇಡ. ನೋಡಿ, ಸಂತ ಪೌಲರು ಹೇಳ್ತಾರೆ, ನೀನು ಎಷ್ಟೇ ದೊಡ್ಡ ಪಾಪಿಯಾಗಿರು, ನೀನು ಎಂಥ ದೊಡ್ಡ ಕ್ರೂರಿಯಾಗಿರೋ ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ, ಆದರೆ ದೇವರೊಂದು ಅವಕಾಶ ಕೊಡ್ತಾರೆ. ಈ 2025 ವರ್ಷಗಳಾದ ಮೇಲೆ ಈ 25 ವರ್ಷಗಳು ಗ್ರೇಸ್ ಪೀರಿಯಡ್ ಆಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಗ್ರೇಸ್ ಪೀರಿಯಡ್ ಆಗಿ ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪ್ರಾರ್ಥನೆ ಹೇಗಿದೆ? ದೇವರೇ ನನಗೊಂದು ಮನೆ ಕೊಡು, ದೇವರೇ ನನ್ನ ಮಗಳಿಗೆ ಇದು ಮಾಡು, ದೇವರೇ ನನ್ನ ಮಗನಿಗೆ ಅದು ಮಾಡು, ದೇವರೇ ನನಗೆ ಅದು ಕೊಡು, ದೇವರೇ ನನಗೆ ಇದು ಕೊಡು, ನನಗೆ ಆ ರೀತಿ ಇಡು, ನನಗೆ ಈ ರೀತಿ ಇಡು, ದೇವರೇ ನನಗೊಂದು ಗೌರ್ಮೆಂಟ್ ಕೆಲಸ ಕೊಡು, ದೇವರೇ ನನಗೆ ಆ ಕೆಲಸ ಕೊಡು, ದೇವರೇ ನನಗೆ ಅವನಿಗೆ ಅದು ಕೊಟ್ಟಿದೆಯೋ ನನಗೂ ಕೊಡು. ಇದನ್ನು ನಾವು ಏನಾಗಿದ್ದೀವಿ? ರೆಗ್ಯುಲರ್ ಪ್ರಾರ್ಥನೆ ಥರ ಇಟ್ಕೊಂಡಿದ್ದೀವಿ. ಪ್ರವಾದನೆಗಳು ನೆರವೇರ್ತಾ ಇದೆ. ಪ್ರವಾದನೆಗಳು ನೆರವೇರಬೇಕಾದ್ರೆ ನಮ್ಮ ಆತ್ಮವನ್ನು ಅವಲೋಕನ ಮಾಡಿಕೊಂಡು ದೇವರು ಕೊಟ್ಟಂಥ ಸಮಯವನ್ನು ಈ ದಿನಗಳಲ್ಲಿ ನಾವು ಮಾಡಿದ ಪ್ರತಿಯೊಂದು ಪಾಪಗಳಿಗಾಗಿ ಪ್ರತಿದಿನ ಕುಳಿತುಕೊಂಡು ಕಣ್ಣೀರಿಟ್ಟು ಗೋಗರಿದು ಅಪ್ಪ ನನ್ನ ಪಾಪಗಳನ್ನು ಕ್ಷಮಿಸಿರಿ, ತಿಳಿದೋ ತಿಳಿಯದೆ ಎಷ್ಟೋ ಪಾಪಗಳನ್ನು ಮಾಡಿದ್ದೀನಿ, ನಿಮ್ಮನ್ನು ನೋಯಿಸುವಂಥ ಪಾಪಗಳನ್ನು ಮಾಡಿದ್ದೀನಿ, ಪರಲೋಕ ಪ್ರವೇಶ ಆಗದೇ ಇರುವಂಥ ಪಾಪಗಳನ್ನು ಮಾಡಿದ್ದೀನಿ, ನಿಮ್ಮನ್ನು ನಾನು ಇಷ್ಟು ವರ್ಷಗಳ ಕಾಲ ಗೌರವಿಸಲಿಲ್ಲ,
ಯಾರೋ ಒಬ್ರು ಹೇಳಿದ್ರು, ಅವರು ಇದೇ ದೇವರು ಅಂದರು, ಅದನ್ನೇ ನಾನು ಪೂಜೆ ಮಾಡಿದೆ. ನೀನು ಹಿಂಗೇ ನಡ್ಕೋ ಅಂತ ಹೇಳಿದ್ರು, ಹಂಗೇ ನಾನು ಜೀವಿಸಿದೆ. ಅದಲ್ಲಪ್ಪ, ನೀವೇನು ಹೇಳಿದ್ರು ಅದನ್ನು ನಾನು ಏನು ಮಾಡಲಿಲ್ಲ, ಅನುಸರಿಸಿ ನಡಿಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ಹಾಂ, ನಿಜ. ನೋಡಿ, ಇಲ್ಲಿ ದಾವೀದ ರಾಜ ಹೆಂಗ್ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ದಾವೀದ ರಾಜ ಹೆಂಗ್ ಪ್ರಾರ್ಥನೆ ಮಾಡ್ತಾರೆ ನೋಡಿ. ದಾವೀದ ರಾಜನ ಪ್ರಾರ್ಥನೆ ನೋಡಿ, ದಾನಿಯೇಲನ ಪ್ರಾರ್ಥನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ದೇವರಿಗೆ ಬಹಳ ಪ್ರಿಯವಾದ ಒಬ್ಬ ಪ್ರವಾದಿ ದಾನಿಯೇಲ ಗ್ರಂಥ 9ನೇ ಅಧ್ಯಾಯ ವಾಕ್ಯ 5 ಹಾಗೂ 6. 2 ಓದಿ. 5 ಹಾಗೂ 6. ನಾವು ಪಾಪಾಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದಿದ್ದೇವೆ. ನಿಮಗೆ ವಿರುದ್ಧ ತಿರುಗಿ ಬಿದ್ದು ನಿಮ್ಮ ಆಜ್ಞಾವಿಧಿಗಳನ್ನು ತೊರೆದು ಬಿಟ್ಟಿದ್ದೇವೆ. ಅರಸರಿಗೆ, ಒಡೆಯರಿಗೆ, ಹಿರಿಯರಿಗೆ ಹಾಗೂ ಜನಸಾಮಾನ್ಯರಿಗೆ ನಿಮ್ಮ ದಾಸರಾದ ಪ್ರವಾದಿಗಳು ನಿಮ್ಮ ಹೆಸರಿನಲ್ಲಿ ನುಡಿದ ಮಾತುಗಳಿಗೆ ನಾವು ಕಿವಿ ಕೊಡಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಯಾಜಕರು ಪರದಾಡ್ತಾ ಇದ್ದಾರೆ, ಎಷ್ಟೋ ಬೋಧಕರು ಪರದಾಡ್ತಾ ಇದ್ದಾರೆ. ಏನು? ಪ್ರಭು ಯೇಸು ಕ್ರಿಸ್ತರೇ ದೇವರಂತ ಹೇಳಿ ಅವರು ಪರದಾಡ್ತಾ ಇದ್ದಾರೆ. ಅಯ್ಯೋ, ನಮ್ಮ ಜನಗಳು ಕೇಳ್ತಾ ಇಲ್ವಲ್ಲ, ನಮ್ಮ ಜನಗಳು ಎಲ್ಲೆಲ್ಲೋ ಹೋಗ್ತಾ ಇದ್ದಾರಲ್ಲ, ಅವ್ರು ಹೇಳಿದ ಮಾತೆಲ್ಲ ಕೇಳ್ತಾ ಇದ್ದಾರೆ, ಅವ್ರು ಹೇಳೋ ಸುಳ್ಳನ್ನು ಇವರು ಸತ್ಯ ಅಂತ ಅಂಗೀಕಾರ ಮಾಡ್ಕೊಳ್ತಾ ಇದ್ದಾರೆ. ಅಯ್ಯೋ, ಅವರ ಆತ್ಮ ನಾಶವಾಗಿ ಹೋಗಿತ್ತು ಅಂತ ಹೇಳಿ ಎಷ್ಟೋ ಬೋಧಕರು, ಎಷ್ಟೋ ಯಾಜಕರು, ಎಷ್ಟೋ ಕನ್ಯಾಸಿಗಳು, ಎಷ್ಟೋ ಪಾಸ್ಟರ್ಸ್ಗಳು ಬಹಳ ವ್ಯತ್ಯಪಟ್ಟು ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಜನರು ಕಟ್ಟು ಕಥೆಗಳನ್ನೇ ನಂಬೋದು. ಪ್ರೈಸ್ ದಿ ಲಾರ್ಡ್. ಭೂಮಿಯಲ್ಲಿ ನೀನು ಏನು ಕಟ್ಟಬೇಕು ಅದನ್ನು ನೀನು ಮೊದಲು ಗೊತ್ತಾಗಬೇಕು ನಿನಗೆ. ನೀನು ಭೂಮಿಯಲ್ಲಿ ಮನೆ ಕಟ್ಟಿದ್ರೆ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ. ಹೋಗ್ಬೋದಾ? ಹಾಂ, ಮತ್ತು ಯಾಕೆ ನಮಗೆ ಈಗಲೂ ಕೂಡ ಪ್ರವಾದನೆಗಳು ನೆರವೇರ್ತಾ ಇದ್ರೂ ಕೂಡ, ಪ್ರವಾದನೆಗಳು ನೆರವೇರುವುದನ್ನು ನಾವು ಕಣ್ಣಾರೆ ಕಂಡಿದ್ರೂ ಕೂಡ ನಾವು ಈಗ ಯಾಕೆ ದೇವರೇ ನನಗೊಂದು ಮನೆ ಕೊಡಿ, ದೇವರೇ ನನಗೆ ಅದು ಕೊಡಿ, ದೇವರೇ ನನಗೆ ಇದು ಕೊಡಿ ಅಂತ ನಮ್ಮ ಪ್ರಾರ್ಥನೆ ಈಗಲೂ ಅದೇ ಥರ ಇದೆ. ಕಾರಣ ಏನು? ಅದಕ್ಕೆ ವಾಕ್ಯ ಹೇಳುತ್ತೆ. 1 ಯೋಹಾನ ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. 1 ಯೋಹಾನ 4ನೇ ಅಧ್ಯಾಯ ವಾಕ್ಯ 1, 2, 3. ಪ್ರಿಯರೇ, ನಾವು ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳುವ ಎಲ್ಲರನ್ನೂ ನಂಬಬಾರದು. ಆ ಪ್ರೇರಣೆ ದೇವರಿಂದ ಬಂದಿದೆಯೇ ಎಂದು ಪರೀಕ್ಷಿಸಿ ನೋಡಬೇಕು. ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲೂ ಹರಡಿದ್ದಾರೆ. ದೇವರ ಆತ್ಮದಿಂದ ಬಂದ ಪ್ರೇರಣೆಯನ್ನು ನೀವು ಹೀಗೆ ಗುರುತಿಸಬಹುದು. ಮನುಷ್ಯ ಆಗಿ ಬಂದ ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮ ದೇವರಿಂದ ಪ್ರೇರಿತವಾದುದಲ್ಲ. ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದಲ್ಲ. ಅದು ಕ್ರಿಸ್ತ ವಿರೋಧಿಯ ಆತ್ಮ. ಅದು ಬರುವುದೆಂದು ನೀವು ಕೇಳಿದ್ದೀರಿ, ಈಗಾಗಲೇ ಅದು ಲೋಕದಲ್ಲಿ ತಲೆದೋರಿದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿಯನ್ನ ದೇವರು ಎಂದು ಅಂಗೀಕಾರ ಮಾಡಿಕೊಳ್ಳುವ ಆತ್ಮ ಅದು ದೇವರಿಂದ ಬಂದ ಆತ್ಮ. ಕಳೆದ ಕ್ಲಾಸಲ್ಲಿ ನಾವು ಓದ್ದು ಅಲ್ವಾ, ಯೋಹಾನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಾಕ್ಯ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯೋದಿಲ್ಲ. ಹೌದಾ? ಹೌದು ಬ್ರದರ್. ನನ್ನನ್ನು ಹಿಂಬಾಲಿಸುವವನು, ವಾಕ್ಯ ಸ್ಪಷ್ಟವಾಗಿದೆ, ನನ್ನನ್ನು ಹಿಂಬಾಲಿಸುವವನು. ಈಗ 1 ಯೋಹಾನ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯೇಸು ಎಂಬ ನಾಮ ಬಿಟ್ಟು ಬೇರೆ ಯಾವುದೇ ನಾಮವನ್ನು ಬಳಸಿದ್ರೆ ಅದು ಎಲ್ಲಿಂದ ಬಂದದ್ದು? ದೇವರ ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ. ಈಗ ನೋಡಿ, ನಮ್ಮ ಶಾಲೆಗಳಲ್ಲಿ ತಗೊಳ್ಳೋಣ. ಶಾಲೆಗಳಲ್ಲಿ ಈಗ ಫೈನಲ್ ಎಕ್ಸಾಮ್ ಬರ್ಲಿಕ್ಕೆ ಬಂತು ಅಲ್ವಾ? ಫೈನಲ್ ಎಕ್ಸಾಮ್ ಬಂತು. ಈಗ ನಮಗೆ ಉತ್ತಮವಾದ ಒಂದು ಅಂಕ ಬೇಕು,
ಉತ್ತಮವಾದ ಒಂದು ಸ್ಕೋರ್ ಬೇಕು ಅಂದರೆ ನಾವೇನು ಮಾಡಬೇಕು? ವರ್ಷದ ಮಧ್ಯದಿಂದಲೇ ನಾವು ಅಥವಾ ಪ್ರಾರಂಭದಿಂದಲೇ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಓದಿರೋದನ್ನೇ ಮತ್ತೆ ಮತ್ತೆ ಓದ್ತಾ ಇರ್ತಾರೆ, ಓದಿರೋದನ್ನೇ ಮತ್ತೆ ಮತ್ತೆ ಓದ್ತಾ ಇರ್ತಾರೆ. ಅವರು ಅದೊಂದು ಸಬ್ಜೆಕ್ಟ್ ಮಾತ್ರ ಫೋಕಸ್ ಮಾಡ್ತಾ ಇರ್ತಾರೆ. ಶಾಲೆಯಲ್ಲಿ ಏನು ಕಲಿಸ್ಕೊಟ್ಟಿರೋ ಅದೊಂದು ಸಬ್ಜೆಕ್ಟ್ ಮಾತ್ರ. ಅಥವಾ ಶಿಕ್ಷಕರು ಹೇಳ್ತಾರೆ, ಇವತ್ತು ಈ ವರ್ಷ ನೀನು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಆದರೆ ಗಣಿತ ಮಾತ್ರ ನಿನಗೇನಾಗ್ತಾಯಿದೆ, ತುಂಬ ಕಷ್ಟ ಆಗ್ತಾಯಿದೆ, ನೀನು ಗಣಿತ ಮಾತ್ರ ಫೋಕಸ್ ಮಾಡು ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ? 10ನೇ ತರಗತಿಯ ಗಣಿತದ ಪುಸ್ತಕ ತಗೊಂಡು ಅವನೇನು ಮಾಡ್ತಾನೆ? ಅದನ್ನು ಮಾತ್ರ ಫೋಕಸ್ ಮಾಡಿ ಕಲಿತಾನೆ. ಅಯ್ಯಯ್ಯೋ 10ನೇ ಕ್ಲಾಸ್ ತುಂಬ ಕಷ್ಟ ಆಗುತ್ತೆ, ನಾನು 5ನೇ ಕ್ಲಾಸ್ ಲೆಕ್ಕದ ಪುಸ್ತಕ ತಗೊಳ್ತೀನಿ. ಉತ್ತರ ಸಿಗುತ್ತಾ ನಮಗೆ? 10ನೇ ಕ್ಲಾಸ್ ಪುಸ್ತಕ ಕಲಿಬೇಕಾಗಿರೋನು 5ನೇ ಕ್ಲಾಸ್ ಪುಸ್ತಕದ ಗಣಿತ ತಗೊಂಡು ಕಲ್ತ್ರೆ ಅವನು ಫೈನಲ್ ಎಕ್ಸಾಮ್ ಬರೀಬೋದಾ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಾ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಈ ದಿನಗಳಲ್ಲಿ ಯೇಸುವನ್ನ ಒಪ್ಪಿಕೊಳ್ಳದ ಆತ್ಮಗಳು ಈ ಲೋಕದಲ್ಲಿ ತಲೆದೋರಿ ಆಗೋಗಿದೆ. ಸಂತ ಪೌಲರು ಹೇಳ್ತಾರೆ, ಯೋಹಾನರು ಹೇಳ್ತಾರೆ, ಈಗಾಗಲೇ ಅದು ಲೋಕದಲ್ಲಿ ತಲೆದೋರಿದೆ. ಯೇಸು ಎಂಬ ನಾಮ ಬಿಟ್ಟು ಬೇರೆ ಯಾವುದೇ ನಾಮವನ್ನು ಬಳಸಿದ್ರೆ ಅದು ದೇವರಿಂದ ಬಂದ ಆತ್ಮ ಅಲ್ಲ. ದೇವರು ನೀವು ಪರಿಶುದ್ಧರಾಗಲಿಕ್ಕೆ ಕೊಟ್ಟಂತ ಈ ಅವಕಾಶವನ್ನು ದುರುಪಯೋಗಪಡಿಸಿಕೊಂಡು ಅದರ ಅರಿವೇ ಇಲ್ಲದಂತೆ ಮಾಡಿ, ನ್ಯಾಯ ತೀರ್ಪಿನ ಅರಿವೇ ಇಲ್ಲದಂತೆ ಮಾಡಿ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನೋಡಿದೆ ಕೆಲವು ಜನ ಒಂದು 6 ಜನ ಕೂತಿದ್ರು ಅಂದ್ಕೊಳ್ತೀನಿ, 6-7 ಜನ, 2, 4, 6, 7 ಜನ ಕೂತಿದ್ರು. 7 ಜನದಲ್ಲಿ 5 ಜನ ಹೆಂಗಸರು, 3 ಜನ ಗಂಡಸರು. 5 ಜನ ಹೆಂಗಸರು, 3 ಜನ ಗಂಡಸರು, ಅದು ನಾನು ಸಪ್ರೇಟು, ಇನ್ನಿಬ್ರು ಅಲ್ಲಿ ಕುಳಿತಿದ್ರು. ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಗೊತ್ತಲ್ಲ ನಿಮಗೆ, ಮಾಮೂಲಿ, ಅದು ನಿಮ್ಗೆ ಗೊತ್ತಿದೆ, ವಿವರಿಸಿ ಹೇಳೋದು ಬೇಕಾಗಿಲ್ಲ. ಕುಳಿತುಕೊಂಡು ಹೇಳಿದ್ದೆ ಹೇಳ್ಕೊಂಡಿದ್ರು. ನಾನು ಮಾತ್ರ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದೆ. ಆಗ ನನಗೆ ಈ 4 ಪ್ರವಾದನೆಗಳನ್ನು ದೇವರು ನೆನಪಿಗೆ ತಂದು ಕೊಟ್ಟರು. ಎಷ್ಟು ಪ್ರವಾದನೆಗಳು ನೆರವೇರಿದೆ, ಎಷ್ಟು ಪ್ರವಾದನೆಗಳು ನೆರವೇರಿದ ಮೇಲೂ ನಾವಿನ್ನೂ ರೆಡಿ ಆಗದೆ ಹೋದರೆ, ಸಿದ್ಧತೆ ಆಗದೆ ಹೋದರೆ, ಪ್ರೈಸ್ ದಿ ಲಾರ್ಡ್. ಮನುಷ್ಯನಿಗೆ ಅರಿವು ಅನ್ನೋದು ತುಂಬ ಮುಖ್ಯ. ಕಿವಿಗೆ ಬಿದ್ದುದೆಲ್ಲವನ್ನ ಕೇಳಬಾರದು. ಬೋಧಿಸುವ ಎಲ್ಲ ಬೋಧನೆಗಳು ಸರಿ ಎಂಬುದಾಗಿ ನಾವು ನಿರ್ಧಾರ ಮಾಡಬಾರದು. ಇಲ್ಲಿ 1 ಯೋಹಾನ 4ನೇ ಅಧ್ಯಾಯ ವಾಕ್ಯ 1-3 ಹೇಳ್ತಾರೆ, ಸಂತ ಯೋಹಾನರು ಹೇಳ್ತಾರೆ, ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿ ಮಾರ್ಪಡಿಸ್ತಾ ಇದ್ದಾರೆ ಕೆಲವು ಜನ. ಸೊ ಹಾಗಾಗಿ ನೀವು ಅವ್ರನ್ನೆಲ್ಲ ಹಿಂಬಾಲಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅಯ್ಯೋ ಇಲ್ಲ ಬ್ರದರ್, ಅವ್ರು ದೊಡ್ಡ ಬ್ರದರ್, ಅವರು ಅಯ್ಯೋ ದೊಡ್ಡ ಬೋಧಕರು, ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಕ್ರಿಸ್ತ ಯೇಸುವಿನ ನಾಮವನ್ನು ಇಟ್ಟು ಅವ್ರು ಬೋಧಿಸ್ತಾ ಇದ್ದಾರ, ಧಾರಾಳವಾಗಿ ಕೇಳಿ. ಅದು ಬಿಟ್ಟು ಬೇರೆ ಬೇರೆ ನಾಮಗಳನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಅಲ್ಲಿಂದ ಬೇಗ ಹೊರಟು ಬಿಡಿ. ಪ್ರೈಸ್ ದಿ ಲಾರ್ಡ್. ಈಗ ಮತ್ತಾಯನ ಬರೆದ ಶುಭ ಸಂದೇಶ 18:18 ಹೇಳ್ತಾರೆ, ಈ ಲೋಕದಲ್ಲಿ ನೀನು ಏನನ್ನು ಬಂಧಿಸ್ತೀಯೋ ಅದು ಪರಲೋಕದಲ್ಲಿ ಬಂಧಿಸಲಾಗುವುದು. ಇಲ್ಲಿ ಆತ್ಮ ಬಂಧಿಸಬೇಕು ಮುಖ್ಯವಾಗಿ. ಯಾರ ಆತ್ಮ? ನಮ್ಮ ಆತ್ಮ. ಹಾಗೂ ಲೋಕದ ಜನರ ಆತ್ಮ. ನಮ್ಮ ಆತ್ಮನೂ ಬಂಧಿಸಬೇಕು, ಲೋಕದ ಜನರ ಎಲ್ಲ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸಿ ಆತ್ಮಗಳನ್ನು ನಾವು ಬಂಧಿಸಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ವಾಕ್ಯ ಹೇಳ್ತಾರೆ, ಇಹದಲ್ಲಿ ನೀನು ಏನು ಬಿಚ್ಚಿಡ್ತೀಯೋ ಅದು ಪರಲೋಕದಲ್ಲೂ ಬಿಚ್ಚಿಡಲಾಗುವುದು. ಏನು ಬಿಚ್ಚಬೇಕು ನೀವೀಗ?
ಈ ಲೋಕದಲ್ಲಿ ನೀವು ಏನನ್ನು ಬಿಚ್ಚಬೇಕು? ಪ್ರೈಸ್ ಅಲ್ಲ, ಏನು ಬಿಚ್ಚಬೇಕು? ದೇವರ ಸಂದೇಶ, ಜ್ಞಾನ, ದೇವರ ವಾಕ್ಯದ ಸಂದೇಶ, ವಾಕ್ಯವನ್ನು ನೀವು ಬಿಚ್ಚಬೇಕು. ವಾಕ್ಯ ಓಪನ್ ಅಪ್ ಆಯಿತು ಅಂತ ಹೇಳಿದ್ರೆ, ಅಂದರೆ ವಾಕ್ಯ ಬಿಚ್ಚೋದಂದ್ರೆ ವಾಕ್ಯ ಸಾರುವುದು. ಪ್ರೈಸ್ ಅಲ್ಲ, ಅರ್ಥ ಆಯ್ತಾ? ವಾಕ್ಯ ಬಿಚ್ಚೋದು ಅಂದ್ರೆ ಏನು? ವಾಕ್ಯ ಸಾರೋದು. ಓಕೆ, ಈಗ ವಾಕ್ಯ ಸಾರಬೇಕಾದ್ರೆ ಸೈತಾನ ನಿಮ್ಮ ಬಳಿಗೆ ಬರ್ತಾನೆ ಅನ್ಕೊಂಡಿದ್ದೀರಾ? ಈಗ ನೀವು ವಾಕ್ಯ ಸಾರ್ತಾ ಇದ್ದೀರಾ, ಸೈತಾನ ನಿಮ್ಮ ಬಳಿಗೆ ಬರ್ತಾನ? ಇದೀರಾ? ಬೇರೆಯವರು ಇದ್ದೀರಾ? ಅಲ್ಲ, ಬೇರೆಯವರು ಇದ್ದೀರಾ? ಇನ್ನು ಬೇರೆ ಮಾತಾಡಿ. ಎಲ್ಲರೂ ಮಾತಾಡಿದ್ರೆ ಉತ್ತರ ಸಿಗುತ್ತೆ ಅಲ್ವಾ? ನಾವು ವಾಕ್ಯ ಸಾರ್ಬೇಕಾದ್ರೆ ಸೈತಾನ ಬರ್ತಾನ? 100% ಬರ್ತಾನೆ. ವಾಕ್ಯ ಸಾರೋದು ಅವನಿಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಪರಲೋಕದ ವಾಕ್ಯ ಸಾರೋದು ಅವನಿಗೆ ಮುಖ್ಯವಾಗಿ ಇಷ್ಟ ಇಲ್ಲ. ಲೋಕದ ವಾಕ್ಯ ಸಾರ್ಬೋದು, ನೀವು ಸಪೋರ್ಟ್ ಮಾಡ್ತಾನೆ ಬೇಕಾದ್ರೆ. ಲೋಕದ ವಾಕ್ಯ ಸಾರ್ಬೋದು. ಲೋಕದ ಬೋಧನೆ ನೀವು ಬಳಸ್ಬೋದು, ಅವನು ನಿಮಗೆ ಸಪೋರ್ಟ್ ಮಾಡ್ತಾನೆ. ಆದರೆ ಪರಲೋಕದ ನ್ಯಾಯ ತೀರ್ಪಿಗಾಗಿ ನೀವು ಯಾರನ್ನ ಎಚ್ಚರಪಡಿಸ್ತೀರೋ ಅಥವಾ ನೀವು ಎಚ್ಚೆತ್ಕೊಳ್ತೀರೋ, ಆಗ ಸೈತನ ಬಂದು ಅಲ್ಲಿ ನಿಂತ್ಕೊಳ್ತಾನೆ. ಯಾರ ಮುಖಾಂತರ ಬೇಕಾದ್ರೂ ಬಂದು ನಿಂತ್ಕೊಳ್ತಾನೆ. ಅವನು ಹೇಳುವ ಮೊದಲನೇ ಮಾತು, ಓ ನಿನಗೆಲ್ಲ ಗೊತ್ತಾ? ಯೇಸು ಸ್ವಾಮಿಗೆ ಯಾವ ರೀತಿ ಅವನು ನಿಂದಿಸ್ತಾನೋ ಅದೇ ರೀತಿ ನಿಮ್ಮನ್ನು ನಿಂದಿಸ್ತಾನೆ. ಯಾವ ರೀತಿ ನೋಡೋಣ? ಲೂಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯಕ್ಕೆ ಹೋಗಿ. ಮೊದಲನೇದು ಅವನು ಯಾವುದು ಮುಖಾಂತರ ಇದು ಮಾಡ್ತಾನೆ? ಊಟದ ಮುಖಾಂತರ. ಮೊದಲನೇದು ಊಟ, ಆಹಾರ. ಎರಡನೇದು ಅಧಿಕಾರ. ಮ್ಯೂಟ್ ಮಾಡ್ಕೊಳ್ತೀರಾ? ಸಾಧ್ಯವಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಎರಡನೇದು ಅಧಿಕಾರ. ಮೂರನೇದು ವಾಕ್ಯದ ಮೇಲೆ ಸಂಶಯ. ಅಲ್ಲಿದೆ ನೋಡಿ, ಮೂರನೇದಿದೆ. 4ನೇ ಅಧ್ಯಾಯ 10ನೇ ವಾಕ್ಯ, 9-10. ಅನಂತರ ಪಿಶಾಚಿ ಯೇಸುವನ್ನು ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುತ್ತ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನೆನ್ನುವುದು ಸತ್ಯವಾದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನಿನ್ನನ್ನು ಕಾಪಾಡುವಂತೆ ದೇವರೇ ತಮ್ಮ ದೂತರಿಗೆ ಆಜ್ಞಾಪಿಸುವರು, ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಗದಂತೆ ನಿನ್ನನ್ನು ತಮ್ಮ ಕೈಗಳಲ್ಲಿ ಆತುಕೊಳ್ಳುವರು ಎಂದಿತ್ತು. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಒಂದು ಗ್ರಂಥ, ಒಂದು ಚಾಪ್ಟರ್ ಯಾವುದು? ಲೂಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 9, 10, 11ರಲ್ಲಿ ಸೈತಾನ ಮಾತಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಹತ್ರ ಮಾತಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಓಕೆ, ಅವನು ಎಲ್ಲಿರೋ ವಿಷಯ ತಗೊಂಡು ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ ವಾಕ್ಯ 11, 12. ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ ವಾಕ್ಯ 11, 12. ವಾಕ್ಯ ಓದಿ. ನೀನು ಓದಡೆಯಲೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ, ನಿನ್ನ ಕಾಲು ಕಲ್ಲಿಗೆ ತಾಕದಂತೆ ನಿನ್ನ ನೆತ್ತಿಕೊಳ್ಳುವರು. ಕೀರ್ತನೆಗಳ ಗ್ರಂಥ ಓದಿ, ಕೀರ್ತನೆಗಳ ಪುಸ್ತಕ ಅವನು ಓದಿ ಹೊಸ ಒಡಂಬಡಿಕೆಯಲ್ಲಿ ಬಳಸ್ತಾ ಇದ್ದಾನೆ. ನಾವು ಅನ್ಕೊಳ್ತೀವಿ ಹೇಳಿ ಸೈತಾನನು ಆ ಯೋಚನೆ ಅಲ್ವಾ ಬ್ರದರ್? ಅದು ಪರಿಜ್ಞಾನ ಅವರದು ಕೀರ್ತನೆ ಗ್ರಂಥದ್ದು. ಏನ್ ಕೀರ್ತನೆ ಗ್ರಂಥದ್ದು? ಇವಾಗ ಕೀರ್ತನೆ ಗ್ರಂಥದಲ್ಲಿ ಇದ್ದಿದ್ದು ಅವನು ಓದಿ ತಿಳ್ಕೊಂಡು ತಾನೇ ಸ್ವಾಮಿನ ಪರಿಶೋಧನೆ ಮಾಡಿದ್ದು. ಹೌದು, ಆದಿಕಾಂಡ 3ನೇ ಅಧ್ಯಾಯದಲ್ಲೇ ಅವನು ಓದ್ಕೊಂಡಿದ್ದಾನೆಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅವನು ಎಲ್ಲಿದ್ದ?
ಸ್ವರ್ಗದಲ್ಲಿ ಅಲ್ವಾ? ದೇವರ ಸಿಂಹಾಸನ, ದೇವರ ಸಮೀಪದಲ್ಲಿ. ದೇವರ ಸಮೀಪದಲ್ಲಿ. ದೇವರಾಗಿದ್ದ ತಕ್ಷಣ ನೆಕ್ಸ್ಟ್ ಬರ್ತಾ ಇದ್ದಿದೆ ಲೂಸಿಫರ್ ಅಲ್ವಾ? ದೇವರ ಪ್ಲಾನ್ ಎಲ್ಲ ಗೊತ್ತಿತ್ತು ಅವನಿಗೆ. ಬೈಬಲ್ ಏನು? ದೇವರ ಯೋಜನೆ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಅಂದ್ರೆ ಏನು? ದೇವರ ಪ್ಲಾನ್, ದೇವರ ಯೋಜನೆ, ದೇವರ ಯೋಜನೆ. ಈ ಯೋಜನೆ ಎಲ್ಲ ಅವನಿಗೆ ಗೊತ್ತಿತ್ತು. ನೋಡಿ, ಲೂಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 9, 10, 11ರಲ್ಲಿ ಇರುವಂಥ ವಾಕ್ಯಗಳನ್ನು ಅವನು ಕೀರ್ತನೆ ಗ್ರಂಥ 91ನೇ ಅಧ್ಯಾಯ ವಾಕ್ಯ 11, 12ರಲ್ಲಿ ಬರೆದಿರೋದನ್ನು ಹಾಗೆಯೇ ಅವನು ಏನು ಮಾಡ್ತಾ ಇದ್ದಾನೆ ಅಲ್ಲಿ ಹೇಳ್ತಾ ಇದ್ದಾನೆ. ನಿಮಗೆ ವಾಕ್ಯ ಕೀರ್ತನೆ ಪುಸ್ತಕ ವಾಕ್ಯ 23ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯಾವ್ದಾದ್ರು ಒಂದು ವಾಕ್ಯ ನೆನಪಿದೆಯಾ? ಇಲ್ಲ ಅಲ್ವಾ? ಇಲ್ಲ. ಯಾಕಂದರೆ ನಮ್ಮ ಆಲೋಚನೆ ಇರೋದು ಭೂಮಿ ಮೇಲೆ, ಆದರೆ ಸೈತಾನನ ಆಲೋಚನೆ ಇರೋದು ಪರಲೋಕದ ಮೇಲೆ. ಯಾರು ವಾಕ್ಯ ಕೇಳಿಸ್ಕೊಳ್ಬಾರ್ದು, ಯಾರು ವಾಕ್ಯಗಳನ್ನು ಬೋಧಿಸಬಾರ್ದು. ಅದರಿಂದ ಏನಾಗುತ್ತೆ, ಅವ್ರ ವಾಕ್ಯ ಕೇಳಿಸ್ಕೊಂಡ ಅಂತ ಹೇಳಿದ್ರೆ ಪರಲೋಕ ಪ್ರವೇಶ ಗ್ಯಾರಂಟಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ಅವ್ನಿಗೇನು ಮಾಡೋಣ, ಅವ್ನಿಗೇನಾದ್ರು ಒಂದು ಕೆಲಸ ಕೊಟ್ಟು ವಾಕ್ಯದಿಂದ ಬೇರ್ಪಡಿಸೋಣ, ಕುಡಿಯೋಕ್ಕೆ ಕಳಿಸೋಣ, ಮಜಾ ಮಾಡೋಕ್ಕೆ ಕಳಿಸೋಣ, ಬೇರೆ ಬೇರೆ ಕೆಲಸಗಳು ನಾವು ಇಂಪಾರ್ಟೆಂಟ್ಸ್ ಜಾಸ್ತಿ. ತುಂಬ ಮುಖ್ಯವಾದ ಒಂದು ಏನು, ಕೆಲವು ಕುಟುಂಬಗಳಲ್ಲಿ ನೋಡ್ಬೇಕು ನೀವು, ಅಯ್ಯೋ ಬ್ರದರ್ ಚರ್ಚಿಗೆ ಬರಬೇಕು ಅಂದ್ಕೊಂಡಿದ್ದೆ, ಮಳೆ ಸ್ಟಾರ್ಟ್ ಆಯಿತು ಅದಕ್ಕೆ ಬರೋಕ್ಕಾಗಲಿಲ್ಲ. ನೋಡಿದ್ರಾ? ಅದೇ ಸಿನಿಮಾಗೆ ಹೋಗ್ಬೇಕಾದ್ರೆ ಮಳೆ ಬಂದರೂ ಇಲ್ಲ, ಬಿಸಿಲು ಬಂದರೂ ಇಲ್ಲ, ಸುಂಟ್ರು ಗಾಳಿ ಹೊಡೆದ್ರೂ ಇಲ್ಲ, ಬಿರುಗಾಳಿ ಹೊಡೆದ್ರೂ ಇಲ್ಲ, ಫಸ್ಟು ಹೋಗಿ ಏನು ಮಾಡ್ತಾರೆ, ಟಿಕೆಟ್ ತೊಗೊಳ್ತಾರೆ. ವ್ಯತ್ಯಾಸ ನೋಡಿ ಇಷ್ಟೇ. ನಮ್ಮ ಆಲೋಚನೆ, ನಮ್ಮ ಚಿಂತೆ ಈ ಭೂಮಿ ಮೇಲಿದೆ. ಭೂಮಿ ಮೇಲಿರುವ ವಸ್ತುಗಳು, ವ್ಯಕ್ತಿಗಳ ಮೇಲೆ ಇದೆ. ಅದರ ಸೈತಾನನಿಗೆ ಪರಲೋಕದ ಮೇಲೆ ಇದೆ. ಯಾವ ಆತ್ಮನು ಪರಲೋಕಕ್ಕೆ ಹೋಗಬಾರ್ದು. ಪರಲೋಕಕ್ಕೆ ಹೋಗದೇ ಇರೋ ಆತ್ಮ ಎಲ್ಲಿಗೆ ಬರುತ್ತೆ? ಆಟೋಮೆಟಿಕ್ಕಾಗಿ ನರಕಕ್ಕೆ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಆಟೋಮೆಟಿಕ್ಕಾಗಿ ನರಕಕ್ಕೆ ಬರುತ್ತೆ. ಮಧ್ಯದಲ್ಲೆಲ್ಲೂ ಜಾಗ ಇಲ್ಲ. ಒಂದು ನರಕ, ಇನ್ನೊಂದು ಸ್ವರ್ಗ. ನೀನು ನರಕಕ್ಕೆ ಹೋಗಬೇಕು, ಇಲ್ಲ ಸ್ವರ್ಗಕ್ಕೆ ಹೋಗಬೇಕು. ಸ್ವರ್ಗಕ್ಕೆ ಹೋದರೆ ದೇವರೊಂದಿಗೆ 1000 ವರ್ಷಗಳ ಕಾಲ ಆನಂದವಾಗಿರ್ಬೋದು. ನರಕಕ್ಕೆ ಹೋದರೆ ಅದೇ 1000 ವರ್ಷಗಳ ಕಾಲ ಆರದ ಬೆಂಕಿಯಲ್ಲಿ ಸುಡ್ತಾ ಇರಬೇಕು, ನರಳ್ತಾ ಇರಬೇಕು, ವೇದನೆ ಪಡ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನುಡಿದಿರುವ ವಾಕ್ಯಗಳೇ ನಿಮಗೆ ಜೀವವನ್ನು, ನಿತ್ಯ ಜೀವವನ್ನು ತರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಭೂಮಿಯಲ್ಲಿ ನೀವು ಏನು ಕಟ್ತೀರೋ ಅದು ತುಂಬ ಮುಖ್ಯ. ನೀವು ಭೂಮಿಯಲ್ಲಿ ಕಟ್ಟಬೇಕಾಗಿರೋದು ನಮ್ಮ ಆತ್ಮವನ್ನು ಬಂಧಿಸಬೇಕು. ಬಂಧಿಸಿ ಈ ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಗಳಿಗಾಗಿ ನೀವು ಪ್ರಾರ್ಥಿಸಬೇಕು. ಆ ಆತ್ಮಗಳನ್ನು ನೀವು ಬಂಧಿಸಬೇಕು. ಯೇಸು ನಾಮದಲ್ಲಿ ಈ ಆತ್ಮಗಳು ನಾಶವಾಗಿ ಹೋಗದ ಹಾಗೆ ಯೇಸುವೆ ಮತ್ತಾಯನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಾ. ಈ ಭೂಮಿಯಲ್ಲಿರುವ ಒಂದು ಚಿಕ್ಕ ಆತ್ಮವು ಕೂಡ ನಾಶವಾಗಿ ಹೋಗಬಾರ್ದು. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅದಕ್ಕೋಸ್ಕರ ನೀವು ನನ್ನನ್ನು ಇನ್ನೂ ಜೀವಂತವಾಗಿಟ್ಟಿದ್ದೀರಾ. ಪರಲೋಕ ಕೆಲಸ ಮಾಡೋದಕ್ಕಾಗಿ ನನ್ನನ್ನು ಇನ್ನೂ ಜೀವಂತವಾಗಿಟ್ಟಿದ್ದೀರಾ. ಪರಲೋಕದ ನಮ್ಮ ತಂದೆಯೇ, ನಿಮ್ಮ ರಾಜ್ಯ ಈ ಭೂಮಿಯಲ್ಲಿ ಇಳಿದು ಬರಲಿ ಸ್ವಾಮಿ ಅಂತ ಆ ಕೆಲಸ ಮಾಡೋದಕ್ಕೆ ಕ್ರೈಸ್ತರು ಎಂಬ ಹೆಸರು ಕೊಟ್ಟು ದೇವರು ಇನ್ನೂ ಇಟ್ಟಿರೋದು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ. ದೇವರ ರಾಜ್ಯ ನಾವು ಕಟ್ತಾ ಇಲ್ಲ. ಅದಕ್ಕೆ ಬದಲಾಗಿ ನಾವೇನು ಮಾಡ್ತಾ ಇದ್ದೀವಿ? ಲೋಕದಲ್ಲಿ ನಾವು ಕಟ್ಕೊತಾ ಇದ್ದೀವಿ, ಲೋಕದಲ್ಲಿ ನಾವು ಕಟ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಈಗ ನಮ್ಗೆ ಅರಿವಾಗ್ತಾ ಇದೆ, ಅಯ್ಯಯ್ಯೋ ನಾನು ಇಷ್ಟು ದಿನ ಲೋಕದಲ್ಲಿ ಏನೇನೋ ಕಟ್ಬಿಟ್ನಲ್ಲ, ಇದು ಯಾವುದು ನಾನು ಅಲ್ಲಿ ತೊಗೊಂಡೋಗೋಕ್ಕಾಗಲ್ಲ. ಅಯ್ಯೋ, ಪರಲೋಕ ದುಡ್ಡಿಂದ ಅಂತೂ ನಾನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಪರಲೋಕ ಆಭರಣದಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ, ಪರಲೋಕ ನನ್ನ ಅಂದ ಚಂದದ ಬಟ್ಟೆಗಳಿಂದ ಪರ್ಚೇಸ್ ಮಾಡೋಕ್ಕಾಗಲ್ವಲ್ಲ. ಹೀಗಾದರೆ ನಾನೇನು ಮಾಡಬೇಕೀಗ? ದೇವರು ಪರಿವರ್ತನೆ ಆಗಲಿಕ್ಕೆ ಒಂದು ಚಾನ್ಸ್ ಕೊಡ್ತಾರೆ. ಈಗ ನಾನು ಬದಲಾಗಬೇಕು. ಆಗ ಯೇಸು ಸ್ವಾಮಿ ಹೇಳೋದು, ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 12ನೇ ವಾಕ್ಯ, ಅವನವನ ಕೃತ್ಯಗಳಿಗೆ ತಕ್ಕಂತೆ ಅವನು ಏನು ಬಂಧಿಸಿದ್ದಾನೆ, ಅವನು ಏನು ಬಿತ್ತಿದ್ದಾನೆ, ಅವನು ಏನು ನೆಟ್ಟಿದ್ದಾನೆ, ಯಾವ ರೀತಿ ಜೀವಿಸಿದ್ದಾನೆ ಈ ಭೂಮಿಯಲ್ಲಿ, ಅದೆಲ್ಲದಕ್ಕೂ ತಕ್ಕ ಪ್ರತಿಫಲವನ್ನು ಕೊಡಲಿಕ್ಕೆ ನಾನು ಅತಿ ಬೇಗನೆ ಬರ್ತಾ ಇದ್ದೀನಿ. ಈ ಸಮಯದಲ್ಲಿ, ಈ ಕರುಣೆಯ ಸಮಯದಲ್ಲಿ, ಈ ಗ್ರೇಸ್ ಪೀರಿಯಡಲ್ಲಿ ನಾವು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಆಮೇಲೆ ನೋಡ್ಕೊಂಡು ಅಂದ್ಬಿಡು, ಅಯ್ಯೋ ಪ್ರಾರ್ಥನೆ ಈ ರೀತಿಯಲ್ಲ, ನನಗೆ ಈ ಬ್ರದರ್ ಹೇಳ್ಕೊಟ್ರು, ನನಗೆ ಈ ಸಿಸ್ಟರ್ ಹೇಳ್ಕೊಟ್ರು, ನನಗೆ ಇಲ್ಲೊಂದು ದರ್ಶನ ಬಂತು, ಅಲ್ಲೊಂದು ದರ್ಶನ ಬಂತು, ನನಗೆ ಅವ್ರು ಕಾಣಿಸಿದ್ರು, ನನಗೆ ಇವ್ರು ಕಾಣಿಸಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಇದೆಲ್ಲವೂ
ಪ್ರಭು ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿ ಸೈತಾನನು ಮಾಡಿರುವಂಥ ಪ್ಲ್ಯಾನ್. ನಿಮ್ಮ ಆತ್ಮವನ್ನು ನಾಶ ಮಾಡೋದಕ್ಕಾಗಿ ಸೈತಾನನು ಮಾಡಿರುವಂಥ ಪ್ಲ್ಯಾನ್. ಪ್ರೈಸ್ ದಿ ಲಾರ್ಡ್. ಎಲ್ಲವನ್ನು ನೀವೇನು ಮಾಡಬೇಕು? ಪರಿಶೋಧಿಸಬೇಕು. ಯೇಸು ಎಂಬ ನಾಮ ಬಿಟ್ಟರೆ ಈ ಧರೆಯಲ್ಲಿ ಬೇರೆ ಯಾರಿಂದಲೂ, ಯಾವ ನಾಮದಿಂದಲೂ, ಯಾವ ವ್ಯಕ್ತಿಯಿಂದಲೂ ಜೀವೋದ್ಧಾರ ಇಲ್ಲ. ನಮ್ಮ ಆಲೋಚನೆ ಜೀವೋದ್ಧಾರದ ಮೇಲೆ ಇರಬೇಕೇ ಹೊರತು ಲೋಕದ ವಸ್ತುಗಳ ಮೇಲೆ ಅಲ್ಲ. ಆಮೆನ್. ಅರ್ಥ ಆಯ್ತಾ? ಕ್ಲಾಸ್ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತು ಬ್ರದರ್. ಓಕೆ, ಹಾಗಾದ್ರೆ ನಾವು ಕ್ಲಾಸ್ ಮುಗಿಸೋಣ. ದೇವರ ನಾಮಕ್ಕೆ ಮಹಿಮೆ ಆಗಲಿ.